ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ಆವುದು ವಿಸ್ತರ, ಯಾವುದು ದುಸ್ತರ? ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ? ನಿನ್ನ ಕಲೆಗೆ ಯಾವುದು ಭಾರ? ನಿನ್ನ ಕಲೆಗೆ ಯಾವುದು ಭಾರ? ನೋಡಿ, ನಮ್ಮ ಪುಟ್ಟಿ ಆಗಲೇ ನಿದ್ದೆಲ್ಲೇ ನನ್ನ ಸರ ಜಗ್ತಾ ಇದ್ಲು. ಅವಳು 1 ವರ್ಷದ ಹುಡ್ದಬ್ಬಕ್ಕೆ ಒಂದು ಚಿನ್ನದ ಸರ ಮಾಡ್ಸೋಣ ಅಂದರೆ. ಚಿನ್ನದ ಸರ ಯಾಕೆ, ವಜ್ರದ ನಕ್ಲೇಸೇ ಮಾಡ್ಸೋಣ ಬಿಡು. ಹೌದಾ? ಅಲ್ಲ ಶಾಂತ, ನನ್ನ ಸಂಬಳದಲ್ಲಿ ಇದೆಲ್ಲ ಸಾಧ್ಯನಾ? ನೋಡಿ, ನಮಗಿರೋದು ಒಂದೇ ಮಗು, ಅದಕ್ಕಲ್ಲದೆ ಇನ್ಯಾರಿಗೆ ಮಾಡಿಸೋದು? ಕಷ್ಟ ಇದೆ. ಮಗು ಮುಖ ನೋಡಿ ಎಷ್ಟು ಮುದ್ದಾಗಿದೆ, ಆದರೆ ಅದ್ರ ಕತ್ ನೋಡಿ ಎಷ್ಟು ಬೋಳಾಗಿ ಕಾಣುತ್ತೆ. ಸರಿ, ಇನ್ಮುಂದೆ ನಮ್ಗಳ ಖರ್ಚನ್ನು ನಾವು ಕಡಿಮೆ ಮಾಡಬೇಕಷ್ಟೆ. ಆಫೀಸಿಂದ ಬರ್ತಾ ನಾನು ಹೊರಗಡೆ ತಿನ್ನೋದನ್ನು ನಿಲ್ಲಿಸ್ತೀನಿ. ನಾನು ತರ್ಸೋ ಸ್ನೋ ಪೌಡರ್ ಬಂದ್, ಭಾನುವಾರ ಸಿನಿಮಾ ಹೋಗೋದು ಬಂದ್, ನಾನು ತರ್ಸೋ ಅನಾವಶ್ಯಕ ಬಟ್ಟೆಗಳು ಬಂದ್. ಅಂತೂ ನಿನ್ನ ಆಸೆಯಂತೆ ಸರ ತಗೊಂಡಾಯ್ತು. ಮಗು ಕತ್ತಲ್ ಸರ ಚೆನ್ನಾಗಿ ಕಾಣ್ತಾ ಇದೆ. ಹೌದು ರೀ. ಮಗುಗೆ ಎಷ್ಟು ತಿಂಗಳಾಯ್ತೆ ಶಾಂತ? 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ಗೊತ್ತೇ ಆಗ್ಲಿಲ್ಲ ನೋಡು. ಅದ್ಬಿಟ್ರೆ ಇಲ್ ನೋಡಿ, ಹೊಸ್ತು ತಗೊಂಡೆ, ವಜ್ರದ್ದು. ಎಲ್ಲಿ ತೋರ್ಸು, ಎಷ್ಟು ಚಂದ ಇದೆ. 20,000 ಆಯ್ತು. 20,000ನಾ? ಮೊನ್ನೆ ನಾವು ನಮ್ಮ ಪುಟ್ಟಿಗೆ ಒಂದ್ ಚಿನ್ನದ ಸರ ಮಾಡ್ಸಿದ್ವಿ. ಎಷ್ಟಾಯ್ತು? 2,000 ಆಯ್ತು. 2,000ನಾ? ಎಷ್ಟು ಕಷ್ಟಪಟ್ಟು ದುಡ್ಡು ಸೇರಿಸಿ ಮಾಡ್ಸಿರೋದು ಗೊತ್ತಾ? ಸರಿ ಕಣ್ರೆ, ನಾನ್ ಹೋಗ್ ಬರ್ತೀನಿ. ಅತ್ತೆಗೆ ಊಟ ಬಡಿಸ್ಬೇಕು. ಒಂದ್ 5 ನಿಮಿಷ ಇದ್ದು ಹೋಗು. ಅತ್ತೆಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ಯಲ್ಲ, ಈಗ ಹೇಗಿದ್ದಾರೆ? ಪರವಾಗಿಲ್ಲ ಕಣೆ, ಆದ್ರೆ
ಡಾಕ್ಟರ್ ಹತ್ರ ತೋರ್ಸೋಕೆ ಹಣದ ಹೊಂದಾಣಿಕೆ ಆಗ್ತಾ ಇಲ್ಲ. ಅಲ್ದೆ ಮೈದ್ನಂಗ್ ಎಕ್ಸಾಮ್ ಫೀಸ್ ಬೇರೆ ಕಟ್ಬೇಕು. ಇಲ್ಲಾಂದ್ರೆ ಈ ಸರಿ ಪರೀಕ್ಷೆ ಕೂರ್ಸಲ್ಲ ಅಂತ ಹೇಳಿದಾರೆ. ಆಗತ್ತೆ, ಇನ್ನೊಂದೆರಡು ದಿನದಲ್ಲಿ ಎಲ್ಲಾನು ವ್ಯವಸ್ಥೆ ಆಗತ್ತೆ. ಎಲ್ಲ ಸರಿ ಹೋಗುತ್ತೆ. ಸರಿ ಕಣೆ, ನಾನ್ ಹೋಗ್ಬರ್ತೀನಿ. ಒಂದ್ ನಿಮಿಷ ಇರು, ಕುಂಕುಮ ತಗೊಂಬರ್ತೀನಿ. ಹಾ. ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ಯಾ? ಬಾ ಇಲ್ಲಿ, ಬಾಕಂದ ನೋಡು, ಲೈಟ್ ನೋಡು, ಲೈಟ್ ನೋಡು. ಹೇ, ಮಗು ಕತ್ತಲ್ಲಿರೋ ಚಿನ್ನದ ಸರ ಎಲ್ಲಿ? ಹಾ, ಮಗು ಕತ್ತಲ್ ಸರ ಇಲ್ವಾ? ಎಲ್ಲಿ? ಕತ್ತಲ್ ಸರ ಎಲ್ಲೇ? ಸರ ಎಲ್ಲೇ ಬೀಳ್ಸ್ಕೊಂಡೆ ಕಲ್ಯಾಣಿ? ಶಾಂತ, ಅಯ್ಯೋ, ಮಗು ಹಸ್ದಿದೆ ಕಣೆ. ಓಲ ಬಂಗಾರ, ಅಳ್ಬೇಡ 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 ಪುಟ್ಟ. ಶಾಂತ, ನೀನು ಅಷ್ಟೊಂದು ಗಾಬರಿ ಆಗ್ಬೇಡ ಶಾಂತ. ಇಲ್ಲೇ ಎಲ್ಲೋ ಇರುತ್ತೆ ಕಣೆ, ಮಗು ಹಸ್ದಿದೆ ಕಣೆ. ಶಾಂತ, ಶಾಂತ, ಮಗುನ ನೋಡ್ಕೋ ಶಾಂತ, ಮಗು ಹಸ್ದಿದೆ ಕಣೆ. ತಗೋ ನೋಡ್ ಶಾಂತ, ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ ಕಣೆ ಅಷ್ಟೇ. ಸಂಜೆ ಆಫೀಸಿಂದ ಬಂದ್ಮೇಲೆ ನಾನು ನೀನು ಸೇರ್ಕೊಂಡು ಹುಡ್ಕೋಣ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮಗು ಕಡೆ ಗಮನ ಕೊಡು. ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಕಣೆ, ನಾನಿನ್ನು ಹೊರಡ್ತೀನಿ. ಮಗು ಹುಷಾರು. ಸರ ಎಲ್ಲಿ ಬಿದ್ದು ಹೋಗಿರ್ಬೋದು? ಮನೆ ಎಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರಾದರೂ ತಗೊಂಡು ಹೋಗಿರ್ಬೋದಾ? ಇವತ್ತು ಮನೆ ಕೆಲಸದವಳು ಬಂದಿಲ್ಲ, ಹಾಲ್ನೋನು ಬಂದಿಲ್ಲ, ಮಗು ಕೂಡ ಹೊಸಲು ದಾಟ್ ಹೋಗಿಲ್ಲ. ಕನಕ ಕಾವೇರಿ ಬಿಟ್ಟರೆ ಇನ್ಯಾರೂ ಮನೆಗೆ ಬಂದೇ ಇರಲಿಲ್ಲ. ಅವರಿಬ್ಬರು ನನಗೆ ಒಳ್ಳೆ ಸ್ನೇಹಿತರು, ಅವ್ರು ತಗೊಂಡಿರೋ ಸಾಧ್ಯತೆ ಕಡಿಮೆ. ಕನಕ ಹೆಸರಿಗೆ ತಕ್ಕ ಹಾಗೆ ದುಡ್ಡಿರೋಳು. ಅವಳಷ್ಟೇ ತೂಕದ ಹಣ ಬಡವರಿಗೆ ದಾನ ಮಾಡೋ ಅಷ್ಟು ದುಡ್ಡಿದೆ ಅವಳ ಹತ್ರ. ಅವಳು ಯಾಕೆ ನನ್ನ ಮಗು ಸರ ತಗೋತಾಳೆ? ನಂಗೆ ಯಾಕೋ ಕಾವೇರಿ ಮೇಲೆ ಅನುಮಾನ. ಅಷ್ಟು ಕಷ್ಟ ಅಂತಿದ್ಲು, ಅವಳಿಗೆ ಅಲ್ವಾ ಅವಶ್ಯಕತೆ ಇರೋದು? ಕಾವೇರಿನೇ ಯಾಕೆ ತಗೊಂಡಿರಬಾರ್ದು? ಕನಕಾಗ ಏನು ಕರ್ಮ ಇನ್ನೊಬ್ರು ಒಡವೆ ತಗೊಳ್ಳೋ ಅಷ್ಟು? ಹೌದು, ಇದು ಕಾವೇರಿದೆ ಕೆಲಸ, ಅವಳೇ ತಗೊಂಡಿರೋದು. ಕಾವೇರಿನೇ ಕಳ್ಳಿ, ಕಾವೇರಿನೇ ಕಳ್ಳಿ. ನಾನು ಈಗಲೇ ಅವಳ ಮನೆಗೆ ಹೋಗಿ ಅವಳಿಗೆ ಚಳಿ ಬಿಡಿಸ್ತೀನಿ. ಅತ್ತೆ, ತಗೊಳ್ಳಿ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತೀವಿ, ನೀವು ಬೇಗ ಹುಷಾರಾಗ್ತೀರಾ. ಮಗು ಸರ ಕದ್ದು ಅತ್ತೆಗೆ ಚಿಕಿತ್ಸೆ ಮಾಡಿಸ್ತಾಳಂತೆ, ನಾಚಿಕೇಡು. ನೀನಿದ್ದಾಗ ನಂಗೇನ್ ಚಿಂತೆ ಕಾವೇರಿ? ಹೌದು, ಕಳ್ಳಿ ಸೊಸೆ ಇದ್ದಾಗ ಇನ್ನೇನ್ ಯೋಚನೆ? ಕಾವೇರಿ, ಸ್ವಲ್ಪ ಹೊರಗ್ ಬಾ, ಮಾತಾಡ್ಬೇಕು. ಏನಾಯ್ತು ಶಾಂತ? ಒಳಗ್ ಬಾ. ಬೇಡ, ನೀನೇ ಹೊರಗ್ ಬಾ, ಮಾತಾಡ್ಬೇಕು. ಏನಾಯ್ತಮ್ಮ? ಸ್ವಲ್ಪ ಈ ಕಡೆ ಬಾ. ನೋಡು ಕಾವೇರಿ, ನನ್ನ ನಿನ್ನ ಸ್ನೇಹ ಎಷ್ಟು ಹಳೇದಲ್ವಾ? ಹಾ, ಹೌದು. ದಮ್ಮಯ್ಯ, ನಾನು ಇವರು ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಗುಗೆ ಸರ ಮಾಡ್ಸಿದೀವಿ, ದಯವಿಟ್ಟು ಕೊಟ್ಬಿಡು. ಮಗು ಸರ ನಾನ್ ತಗೊಂಡಿದ್ದೀನ? ಯಾರ್ ಹಾಗೆ ಹೇಳಿದ್ರು ಶಾಂತ? ನೋಡು ಕಾವೇರಿ, ಪಾಪು ನನ್ ಮಗ್ಳಲ್ಲ, ನಿಂಗೂ ಮಗ್ಳೆ. ದಯವಿಟ್ಟು ಸರ ಕೊಟ್ಬಿಡು. ನಿನ್ ಮೈದನ್ ಪರೀಕ್ಷೆಗೆ ಬೇಕಿದ್ರೆ ನಾನ್ ಸಹಾಯ ಮಾಡ್ತೀನಿ. ನೀನು ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ, ನಿಂಗೆ ದೇವ್ರು ಒಳ್ಳೇದ್ ಮಾಡಲ್ಲ. ಅಲ್ಲ ಶಾಂತ. ಶಾಂತ, ನೀನು ಇಲ್ಲೇ ಇದೆಯಾ? ಬಾಯ್ಲಿ. ನೀವಿಬ್ರು ಇಲ್ಲೇ ಇರೋದು ತುಂಬಾ ಒಳ್ಳೇದಾಯ್ತು. ಇಬ್ರು ನನ್ ಜೊತೆ ಒಡವೆ ಅಂಗಡಿಗೆ ಬನ್ನಿ ಆಯ್ತಾ? ನಿನ್ ಮಗುನೂ ಕರ್ಕೊಂಡ್ ಬಾ. ಇಲ್ಲ, ಮಗುನ ಅವರು ಮನೇಲಿ ನೋಡ್ಕೋತಾ ಇದ್ದಾರೆ.
ಕಾವೇರಿ ನೀನ್ ಬಾರೆ. ಇಲ್ಲ. ಬಾರೆ ಸುಮ್ನೆ ಭಿನ್ನಾಣ ಮಾಡ್ಬೇಡ. ಒಡವೆ ಅಂಗಡಿ ಯಾಕೆ? ನೀವಿಬ್ರು ಬರ್ತಿರೋ ಇಲ್ವೋ ಇವಾಗ? ಇದ್ದಕ್ಕಿದ್ದಾಗೆ ಈಗ ಒಡವೆ ಅಂಗಡಿ ಯಾಕೆ? ಅದಾ, ನನ್ನ ಹತ್ರ ಒಂದು ಹಗ್ಗದ ಡಿಸೈನ್ ಸರ ಇತ್ತು, ಅದ್ರ ಜೊತೆ ಇನ್ನೊಂದೆರಡು ಚಿನ್ನದ ಸರ ಇತ್ತು. ಎಲ್ಲ ಕೊಟ್ಟು ಹೊಸಾದ್ ಮಾಡ್ಸೋಣ ಅಂತ. ಚಿನ್ನ ಇರ್ಲಿ ಬಿಡು, ಅದೇನ್ ಕೊಳಿಯತ್ತಾ? ನೋಡು, ಇದೇ ಸರ. ಇದನ್ ಕೊಟ್ಟು ಹೊಸಾದ್ ಮಾಡ್ಸೋಣ ಅಂತ. ಅದರ ಕೊಂಡಿಲ್ ನೋಡು, ಕಾ ಅಂತ ಇದೆ. ಅಂದ್ರೆ ಕನಕ ಅಂತ. ನಮ್ಮಮ್ಮ ಕೊಡ್ಸಿದ್ದು ನನ್ನ ಹುಟ್ಟು ಹಬ್ಬಕ್ಕೆ. ನಿನ್ ಮಗು ಸರ್ದಲ್ಲೂ ಇದೇ ತರ ಇತ್ತು ಅಲ್ವಾ? ಹಾ, ಈ ಸರದ ಮೇಲೂ ಕಾ ಅಂತ ಇದೆ. ನನ್ನ ಮಗುಗ್ ಮಾಡಿಸಿದ ಸರದ ಮೇಲೂ ಕಾ ಅಂತ ಇತ್ತು. ಆದ್ರೆ ಕನಕ ಯಾಕೆ ತಗೋತಾಳೆ? ಛೇ, ನಾನು ಯಾಕೆ ಇವಳ ಮೇಲೆ ಅನುಮಾನ ಪಡ್ತಾ ಇದ್ದೀನಿ? ಇದ್ರಲ್ಲಿ ಕಾ ಅಂತ ಬರೆದಿದೆ. ಸಾಮಾನ್ಯವಾಗಿ ನಾವು ತಗೊಳ್ಳಲ್ಲ ಇದನ್ನ. ನೀವು ಬಂದಿದ್ದೀರಾ ಅಂತ ನಾನು ಇದಕ್ಕೆ ಪೂರ್ತಿ ಹಣ ಕೊಡ್ತೀನಿ. ಓ ಹೌದಾ, ಪೂರ್ತಿ ಹಣ ಕೊಡ್ತೀರಾ? ಇರ್ಲಿ ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಆಯ್ತಮ್ಮ. ಈ ಕಾವೇರಿ ಅತ್ತೆಗೆ ಹುಷಾರಿಲ್ಲ ಅಂತ ಮನೆಗೆ ಓಡೋದ್ರಲ್ಲೇ ಇರ್ತಾಳೆ. ಅವಳ ವಿಚಾರ ಬಿಡು. ಅಲ್ಲ, ಸರಕ್ಕಷ್ಟು ಒಳ್ಳೆ ಬೆಲೆ ಕೊಟ್ರು ಯಾಕೆ ಮಾರ್ಲಿಲ್ಲ? ಯಾಕೋಪ, ನಂಗ ಆ ಸರಾನ ಮಾರೋದಕ್ಕೆ ಮನ್ಸಾಗ್ತಾ ಇಲ್ಲ. ಅದ್ರಲ್ಲಿರೋ ಆ ಡಿಸೈನು ಎಷ್ಟು ಮುದ್ದಾಗಿದೆ ಅಲ್ವಾ? ಯಾಕೆ ಶಾಂತ ಅಳ್ತಾ ಇದೀಯಾ? ಯಾಕೆ ನಗ್ತಿದ್ಯಾ? ಯಾಕಂದ್ರೆ ಕಾವೇರಿ ಗೆದ್ಲು, ನಾನ್ ಸೋತೆ, ಅದಕ್ಕೆ. ಅಂದ್ರೆ ತಗೋ ನಿನ್ ಮಗು ಸರ. ಈ ಸರಾನ ಕಾವೇರಿನೇ ಕದ್ಲು ಅಂತ ಅನುಮಾನ ಪಟ್ಟೆ ಅಲ್ವಾ? ಬೆಳಗ್ಗೆ ನಿಮ್ ಮನೆಗ್ ಬಂದಾಗ ನಾನು ಅವಳೊಂದ್ ಪಂದ್ಯ ಕಟ್ಟಿದ್ವಿ. ಬಡವ್ರನ್ನ ಎಲ್ರೂ ಅನುಮಾನ ದೃಷ್ಟಿಯಿಂದನೇ ನೋಡ್ತಾರೆ ಅಂತ ಅವಳು ಹೇಳಿದ್ಲು. ನಾನು ಇಲ್ಲ, ಶ್ರೀಮಂತರು ತಪ್ಪು ಮಾಡಿದ್ರೆ ಶ್ರೀಮಂತರನ್ನು ಅನುಮಾನ ದೃಷ್ಟಿಯಿಂದಲೇ ನೋಡ್ತಾರೆ ಅಂದೆ. ಅದ್ಕೆ ಈ ಪಂದ್ಯ ಕಟ್ಟಿದ್ ನಾವಿಬ್ರು. ನೀನ್ ಕುಂಕುಮ ತರ್ತೀನಂತ ಒಳಗ್ ಹೋದೆ ಅಲ್ವಾ? ಆಗ ಮಗು ಕುತ್ತಿಗೆಯಿಂದ ನಾನು ಸರ ತೆಗ್ದೆ. ಕಾವೇರಿ ಹೇಳ್ದಂಗೆ ನೀನ್ ಅವಳ ಮೇಲೇನೆ ಅನುಮಾನ ಪಟ್ಟೆ. ಯಾಕೆ ಹೇಳು? ಅವಳು ಬಡವಳು ಅಂತ. ಅದೇ ನಾನು ನಿನ್ ಕಣ್ಮುಂದೆನೆ ನಿನ್ ಸರಾನೇ ಮಾರಕ್ ಹೊರಟಿದ್ದೆ. ಆದ್ರೂ ಒಂಚೂರೂನು ಅನುಮಾನ ಪಡ್ಲಿಲ್ಲ ನೀನ್ ನನ್ ಮೇಲೆ. ಅದ್ಕೆ ಕಾವೇರಿ ಗೆದ್ಲು. ಛೇ, ನನಗೆ ನನ್ನ ಮೇಲೆ ನಾಚಿಕೆ ಆಗ್ತಿದೆ. ಕಾವೇರಿ ನೀನೆಲ್ಲ ಅನ್ಬಿಟ್ಟೆ. ಯಾವುದೋ ಚಿನ್ನದ ಸರಕ್ಕೋಸ್ಕರ ನನ್ನ ಪ್ರಾಣ ಸ್ನೇಹಿತೆ ಮೇಲೇನೆ ಅನುಮಾನ ಪಟ್ಬಿಟ್ಟೆ. ನೀನು ಹೇಳ್ದಾಗೆ ಜಗತ್ತಲ್ಲಿರೋ ಸ್ವಾರ್ಥಿಗಳಲ್ಲಿ ನಾನು ಒಬ್ಳಾಗೋದೆ. ಯಾವುದೋ ಕೆಟ್ಟ ಊಹೆ ಮೇಲೆ ಅವಳೇ ನನ್ನ ಸರ ಕದ್ಲು ಅಂತ ಅವಳನ್ನ ದಬಾಯಿಸಿ ಅವಳಿಗೆ ಅವಮಾನ ಮಾಡಕ್ ಹೋದೆ. ಅವಳಿಗೆ ಎಲ್ಲ ಸತ್ಯ ಗೊತ್ತಿದ್ರು ಅವಳು ಏನೂ ಮಾತಾಡ್ಲಿಲ್ಲ, ಸುಮ್ಮನೆ ನಗ್ತಿದ್ಲು. ಎಲ್ಲ ರೀತಿಲೂ ಅವಳೇ ಗೆದ್ಲು. ಅವಳಿಗೆ ಮುಖ ತೋರ್ಸಕ್ಕೂ ನನಗೆ ಮುಜುಗರ, ಸಂಕೋಚ ಎಲ್ಲ ಆಗ್ತಾ ಇದೆ. ಆದ್ರೆ ನನ್ನ ಪಾಪದ ಪ್ರಾಯಶ್ಚಿತ್ತ ಆದ್ರೂ ನಾನೇ ಮಾಡ್ಕೋಬೇಕಲ್ವಾ? ಈಗಲೇ ಹೋಗ್ತೀನಿ, ಅವಳ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಶಾಂತ ನಿಲ್ಲು, ನಾನು ಬರ್ತೀನಿ.